ಕೇಳ್ತಾ ಇರೋದು. ರಚನೆಯಲ್ಲಿ ಏನಯ್ಯ ಮರ್ಯಾದೆ ಇಲ್ದಂಗ್ ಮಾತಾಡ್ತಿದ್ಯಾ? ಅವ್ರು ಯಾರು ಅಂತ ಗೊತ್ತು ತಾನೆ? ಇಡೀ ಇಂಡಸ್ಟ್ರಿನೇ ಮುಷ್ಟಿಲಿ ಇಟ್ಕೊಂಡಿರೋ ವಜ್ರೇಶ್ವರಿ ಅವರು. ಅಲ್ರಿ, ಮಗಳ ಕಾಚಿಟ್ನೆ ಕೈಯಲ್ಲಿ ಇಟ್ಕೊಳಕ್ಕಾಗ್ಲಿಲ್ಲ, ಈ ಅಮ್ಮ ಇಡೀ ಇಂಡಸ್ಟ್ರಿನ ಮುಷ್ಟಿಲಿ ಇಟ್ಕೋತಾರ? ಹಲೋ, ಮಾತು ಎಚ್ಚರಿಕೆಯಿಂದ ಬರ್ಲಿ. ಓ ಬಾಮ್ಮ, ನೀನು ಇಲ್ಲೇ ಇದೆಯಾ? ನಿನ್ ಬಗ್ಗೆನೆ ಈ ಅಮ್ಮನ್ನ ವಿಚಾರಿಸ್ತಾ ಇದ್ದೆ. ಏನ್ರಿ ಪ್ರಾಬ್ಲಮ್ ನಿಮ್ದೀಗ? ಏನಮ್ಮ ದೊಡ್ಡದರನ್ನು ಗೌರವ ಇಲ್ದಂಗ್ ಮಾತಾಡ್ತಾ ಇದ್ದೆ ನೀನು? ನಿಮ್ ಡೈಲಾಗ್ಗೆ ತಕ್ಕಂಗೆ ನನ್ ರಿಯಾಕ್ಷನ್ ಇರುತ್ತೆ. ಮೊದ್ಲು ನಮ್ ತಾಯಿಗೆ ಸಾರಿ ಕೇಳ್ರಿ. ರಚನಾ ಇರು, ಅವ್ರೇನೋ ಕಷ್ಟ ಹೇಳ್ಕೊಳಕ್ ಬಂದಿದ್ದಾರೆ, ಮೊದ್ಲು ಅವ್ರು ಹೇಳಿ ಸರ್. ನೋಡಿಮ್ಮ, ನೀವು ರಚನಾ ಕಾಲ್ ಶೀಟ್ ಕೊಟ್ಟಿದ್ದೀರಾ ಅಂತೇಳಿ ನಾನು ಫೈನಾನ್ಷಿಯಲ್ ಅಂತ ಹೋಗಿ ಸಾಲ ತಗೊಂಡು ಸಿನಿಮಾ ಸ್ಟಾರ್ಟ್ ಮಾಡಿರೋದು. ಇವಾಗ ಆಗಲ್ಲ ಅಂತಂದ್ರೆ ನಾನು ಬಡ್ಡಿ ಕಟ್ಟೋಕಾಗ್ದೆ ಮನೆ ಮಠ ಕಳ್ಕೊಂಡು ಮುಳುಗೋಗ್ತೀನಿ ನಾನು. ನೋಡಿ, ನಮ್ಮ ಮಗಳಿಗೆ ಮದ್ವೆ ಆಗಿದೆ, ಅವಳಿನ ಮೇಲೆ ಆಕ್ಟ್ ಮಾಡಲ್ಲ. ನಿಮಗೆ ಎಷ್ಟು ನಷ್ಟ ಆಗಿದೆ ಅಂತ ಹೇಳಿ ಲೆಕ್ಕ ನೋಡಿ ಸೆಟ್ಲ್ ಮಾಡ್ತೀನಿ. ಓಹೋ, ಏನು ಸೆಟಲ್ ಮಾಡ್ಬಿಡ್ತೀರಾ? ಒಳ್ಳೇದು. ನೋಡಿ, ನಾನು ರಚನಾಗಿ ಎಷ್ಟು ಇನ್ವೆಸ್ಟ್ ಮಾಡಿದ್ದೇನೋ ಅದ್ರ 10% ಕೊಡ್ಬೇಕು. ಏನೋ 10% ಕಟ್ಕೊಡ್ಬೇಕಾ? ಮತ್ತೆ 1.5 ವರ್ಷದಿಂದ ಸುಮ್ಮನೆ ಕೂತಿದ್ದೀನಿ ನಾನು ಇವ್ರ ಸಿನಿಮಾ ನಾನು ನಂಬ್ಕೊಂಡು. ಆ ಟೈಮ್ನೆಲ್ಲ ಯಾರು ಕಾಂಪನ್ಸೇಟ್ ಮಾಡ್ಕೊಡ್ತಾರೆ? ಅವೆಲ್ಲ ಆಗಲ್ಲ ರೀ. ಕಾಲ್ ಶೀಟ್ ಕೊಡೋ ಕೆಪಾಸಿಟಿ ಇಲ್ಲ ಅಂದ್ಮೇಲೆ ಕೊಡ್ಲೇಬೇಕ್ರಿ. ಹೇಳ್ತಾ ಇದ್ದೀನಲ್ಲ, ಮದ್ವೆ ಆದ್ಮೇಲೆ ಆಕ್ಟ್ ಮಾಡೋದ್ ಬೇಡ ಅಂತ ಮಾತು ಕೊಟ್ಟಿದ್ದೀನಿ. ಹಾಗಾಗಿ ಅವಳು ಆಕ್ಟ್ ಮಾಡಲ್ಲ ಇನ್ಮೇಲೆ. ಯಾರನ್ನ ಕೇಳಿ ಮದುವೆ ಮಾಡ್ತೀರಿ ನಿಮ್ಮ ಮಗಳಿಗೆ? ಕುಣಿಲಿಕ್ಕೆ ಅಂತ ಕಾಸು ತಗೊಂಡ್ಮೇಲೆ ಕುಣಿಲೇಬೇಕು. ಅದು ಬಿಟ್ಟು ಕೈ ನೋವು ಕಾಲು ನೋವು ಅಂದ್ರು ಯಾರಿಗೆ ಕೇಳ್ತಾರೆ? ಮಾತು ಕೊಡೋಕ್ ಮೊದಲು ಯಾರ್ಯಾರಿಗೆ ಕಾಲ್ ಶೀಟ್ ಕೊಟ್ಟಿದ್ದೀನಿ ಅಂತ ಯೋಚನೆ ಮಾಡೋ ಬುದ್ಧಿ ಇಲ್ಲ ನಿಮಗೆ? ನೋಡಿ, ಇನ್ ಒಂದ್ ಮಾತ್ ಮಾತಾಡಿದ್ರೆ ಏನ್ ಮಾಡ್ತೀಯ? ನಿಮ್ಮ ಅಮ್ಮನ್ಗಂತೂ ಕೊಟ್ಟು ಮಾತು ಉಳಿಸೋ ಯೋಗ್ಯತೆ ಇಲ್ಲ, ನೀನ್ ಹಂಗೆ ಮಾತಾಡ್ತೀಯ? ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಅಲ್ಲಿ ಉದಿಸ್ಕೊಟ್ಬಿಟ್ಟು ನೀಗೆಲ್ಲ ಮಾತಾಡ್ತಾರೆ. ಕಂಡಿದ್ದೀನಿ, ಹೋಗೋ. ನೋಡಿ, ಸಾಯಂಕಾಲದವರೆಗೂ ಟೈಮ್ ಕೊಟ್ಟಿದ್ದೇನೆ. ಅಷ್ಟಲ್ಲಿ ಕಾಲ್ ಶೀಟ್ ರೆಡಿ ಆಗ್ಬೇಕು, ಇಲ್ಲ 10% ಕಟ್ಕೊಡ್ಬೇಕು. ಅದು ಬಿಟ್ಟು ನಕರ ಕಿಕ್ಕರ ಮಾಡಿದ್ರೆ ಪ್ರೆಸ್ ಮೀಟ್ ಕರೆದು ತಾಯಿ ಮಗಳನ್ನ ಬಂಬಳ ಒದಾಯಿಸ್ಬಿಡ್ತೇನೆ. ಇಡೀ ಕರ್ನಾಟಕ ನೋಡಿ ಚಪ್ಪಾಳೆ ಹೊಡ್ಕೊಂಡೋಗ್ಬೇಕು, ಹಂಗ್ ಮಾಡ್ಬಿಡ್ತೇನೆ. ಕೋರ್ಟು ಕಚೇರಿಗೆ ಅಲಿಬೇಕು ಅಂತಕ್ಕೆ ಹಾಕ್ಬಿಡ್ತೇನೆ. ವಜ್ರೇಶ್ವರಿ ಅಂತೆ, ವಜ್ರೇಶ್ವರಿ, ದೊಡ್ಡ ವಜ್ರೇಶ್ವರಿ.